ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಸಂಗೀತ. ಏನಕ್ಕೆ ರೀ? ಅವರು ಆಟಿಟ್ಯೂಡ್ ಇದೆ, ಮತ್ತೆ ಒಂದು ಲೇಡಿಯಾಗಿ ಯಾವ್ದನ್ನಾದ್ರೂ ಫೈಟ್ ಮಾಡಬೇಕಾದ್ರೂ ಅಷ್ಟೇ, ಮತ್ತೆ ಗೇಮಲ್ಲಾಗಲಿ ಯಾವುದಾದ್ರೂ ಟಕ್ಕರ್ ಕೊಡ್ತಾರೆ. ಅದಕ್ಕೆ ವಿನಯನ ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾರೆ ಅಂತ. ಹೌದು ಹೌದು, ಅಷ್ಟೊಂದಿಲ್ಲ. ಹೌದು ಅನ್ಬೋದು, ಬಟ್ ಅಷ್ಟೊಂದಿಲ್ಲ. ಅವ್ರ ಆಟ ಅವ್ರು ಆಡ್ತಾರೆ, ಅದು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಮೊದಲೆಲ್ಲ ಅಗ್ರೆಸಿವ್ ಅವು ಮುಗಿಸಿದ್ರ ಆಟ ಆಡ್ತಾ ಇದ್ರು. ಬಟ್ ಅದು ಕಾಮನ್ ಆಗಿ ಬಂದೇ ಬರುತ್ತೆ. ಒಂದು ಇದಕ್ಕೆ ಹೋಗ್ಬೇಕಂದಾಗ ಅಡ್ಜಸ್ಟ್ ಆಗ್ಬೇಕು ಅಂದ್ರೂ ಸ್ವಲ್ಪ ದಿನ ತಗೊಳುತ್ತೆ. ಆಗ ಸ್ವಲ್ಪ ಇದ್ ಮಾಡ್ತಾ ಇದ್ರು. ಈಗ ಅವ್ರವ್ರ ಲೆವೆಲ್ಗೆ ಅವ್ರವ್ರು ಪ್ಲೇ ಮಾಡ್ತಾ ಇದ್ದಾರೆ. ಸಂಗೀತ ಅವರು ಮೊದಲು ಕಾರ್ತಿಕ್ ಅವ್ರ ಜೊತೆ ಹೋದ್ರು, ವಿನಯ್ ಅವ್ರ ಹತ್ರ ಹೋದ್ರು, ಈಗ ನಮ್ರತ ಹತ್ರ ಹೋಗ್ತಾ ಇದ್ದಾರೆ. ಈ ಚೇಂಜ್ ಆಗ್ಬೋದು ಅಂತೀರಾ? ಖಂಡಿತ. ಅವಕಾಶವಾದಿ ಅಂತ ಅಲ್ಲ, ಯಾವ ತರನಾದ್ರೂ ಇದು ಆಗ್ತಾ ಇರ್ಬೋದು. ಯಾಕಂದ್ರೆ ಡ್ರೋನ್ ಪ್ರತಾಪ್ ಅವ್ರ ಜೊತೆ ಸೇರಿ ಅಳ್ಕೋತ್ ಕುಂತರು. ಇವಾಗ ಡ್ರೋನ್ ಪ್ರತಾಪ್ ಅವರ ಆಗ್ಲಿ, ಅವರು ಕರೆಕ್ಟಾಗಿ ಆಡ್ತಾ ಇದ್ದಾರಾ? ಇಲ್ಲ, ಅವ್ರೇನು ಅಷ್ಟೊಂದು ಆಡ್ತಾ ಇಲ್ಲ. ಆ ಕಡೆ ಈ ಕಡೆ ಅನ್ನೋದು ಮ್ಯಾಚಿಂಗ್ ಮಿಸ್ ಅಂಡ್ ಮ್ಯಾಚ್ ಮಾಡ್ತಾನೆ ಇದ್ದಾರೆ. ಸೊ ಹಂಗೆ ಆಗುತ್ತೆ ಆಬ್ವಿಯಸ್ಲಿ. ಸಂಗೀತ ಇಸ್ ಗುಡ್ ಫಾರ್ ಅಸ್. ನಿನ್ನೆ ಎಪಿಸೋಡ್ ನೋಡಿದ್ರಾ? ನಿನ್ನೆ ಎಪಿಸೋಡ್ ನೋಡಿಲ್ಲ ಸರ್, ಇರ್ಲಿಲ್ಲ ನಾವು. ಯಾಕಂದ್ರೆ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಇಬ್ರು ಜಗಳ ಆಡ್ತಾ ಇದ್ರು. ಬಟ್ ನಾವು ಅದೇ ಎಪಿಸೋಡ್ ನೋಡಿಲ್ಲ. ಯಾಕಂದ್ರೆ ಇಲ್ಲಿ ಯಾರು ತಪ್ಪಾಗ್ಬೋದು ಅಂತೀರಾ? ಡ್ರೋನ್ ಪ್ರತಾಪ್ ತಪ್ಪಂತೀರಾ, ವಿನಯ್ ಅವ್ರು ತಪ್ಪಂತೀರಾ? ಎಪಿಸೋಡ್ ನೋಡಿಲ್ಲ ಅಂದ್ಮೇಲೆ ನಾವು ಅದನ್ನ ಹೇಳೋದಿಲ್ಲ. ಆಟಿಟ್ಯೂಡ್ ಇದೆ ಸ್ವಲ್ಪ. ಡ್ರೋನ್ ಪ್ರತಾಪ್ಗೆ ಸ್ವಲ್ಪ ಹೇಗಂದ್ರೆ ಆಗಿ ಮಾತಾಡೋದು, ಕೇರ್ಲೆಸ್ ಆಗಿ ಮಾತಾಡೋದು, ಹಾಗೆಲ್ಲ ಮಾತಾಡ್ಬಾರ್ದು. ಗುರುಜಿ ಅವ್ರು ಬಂದಿದ್ದ ಎಪಿಸೋಡ್ ನೋಡಿದ್ರಾ? ನೋಡಿದಿರ ಗುರುಜಿ? ಯಾಕಂದ್ರೆ ಗುರುಜಿ ಅವ್ರ ತಂದೆ ತಾಯಿ ಜೊತೆ ಇರಬೇಡ, ನೀನು ದೂರ ಹೋಗ ಅಂತ ಹೇಳ್ಬಿಟ್ಟಲ್ಲ. ಗುರುಜಿ ಜೊತೆ ಅಲ್ಲ, ಡ್ರೋನ್ ಪ್ರತಾಪ್ ಅವ್ನು ಅವಾಗಲೇ ಡಲ್ ಆಗಿರೋದು. ಅದು ಬಂದು ಹೋದ್ಮೇಲೆ ಅವನು ಡಲ್ ಆಗಿ. ತಂದೆ ತಾಯಿನೇ ದೇವ್ರು ಅಂತ ಹೇಳ್ತಾರೆ, ಅವರಿಂದನೇ ದೂರ ಇರು ಅಂತಂದ್ರೆ ಹೆಂಗಂತ. ಗುರುಜಿ ಯಾವ ಇದ್ರಲ್ಲಿ ಆಂಗಲ್ ಅಲ್ಲಿ ಹೇಳಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ಬೇಕಲ್ವಾ? ಮೇ ಬಿ ಫ್ಯೂಚರ್ ಅವ್ರು ನೋಡಿರ್ಬೋದು, ಅವ್ರ ಜೊತೆ ಇದ್ರೆ ಇವ್ರು ಏನೋ ಇದಾಗ್ತಾರೆ ಅಂತ. ಸೊ ಹಂಗಾಗಿ ಅವ್ರು ಗುರುಜಿ ಹೇಳಿರ್ಬೋದು. ಗುರುಜಿ ತಪ್ಪಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಇವ್ರನ್ನ ಅದನ್ನ ಬಿಟ್ಟು ನಾವು ಫ್ಯಾಮಿಲಿ ಬಿಟ್ಬಿಟ್ಟು ಬಂದಿರೋದು ಏನಕ್ಕೆ? ಗೇಮ್ ಆಡೋದಕ್ಕೆ. ನಾವು ಫ್ಯಾಮಿಲಿನ ಮೈಂಡ್ ಅಲ್ಲಿ ಇಟ್ಕೋಬಾರ್ದು. ಗೇಮ್ ಏನಿದೆ ಗೇಮ್ ಆಡ್ಬೇಕು, ನಾವು ಅಷ್ಟಿರ್ಬೇಕು. ಗೇಮ್ ಅವ್ರಿಗೆ ಮಾತ್ರ ಅದು ಅಷ್ಟೇ ಸೀಮಿತ. ನಾವು ಮತ್ತೆ ಫ್ಯಾಮಿಲಿ ಎಂಟ್ರಿ ಆಗ್ತೀವಿ ಅಂದ್ರೆ ನಮ್ಮ ಫ್ಯಾಮಿಲಿಗೆ ಹೋಗುತ್ತೆ ಅದು. ಏನ್ ಹೇಳ್ತಾರೆ, 100 days ವಿತೌಟ್ ಯೋರ್ ಫ್ಯಾಮಿಲಿ ಅಂತಾನೆ ಸುದೀಪ್ ಅವ್ರು ಕರ್ಸ್ಕೊಳ್ಳೋದು. ಅಂದ್ರೆ ತಂದೆ ತಾಯಿನ ಮರೆತು ಗೇಮ್ ಮಾಡಿ ಅಂತ. ಖಂಡಿತ. ನಾವ್ ಏನಕ್ಕೆ ಹೋಗಿರ್ತೀವೋ ಅದನ್ನ ಮಾಡ್ಬೇಕು ಹೊರತು ನಾವು ಬೇಡದೇ ಇರೋದೆಲ್ಲ ಮಾಡ್ಬಾರ್ದಲ್ವಾ? ಒಂದು ಗೇಮ್ ಅಂತ ಬಂದ್ಮೇಲೆ ನಾವು ಒಂದು ಏನೇ ಆಗಿರ್ಲಿ, ಒಂದು ಟಾಸ್ಕ್, ಒಂದು ಕುಕಿಂಗ್ ಆಗಿರ್ಬೋದು, ಒಂದು ಸ್ವಿಮ್ ಆಗಿರ್ಬೋದು, ಒಂದು ಏನೇ ಆಗಿರ್ಲಿ, ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಷ್ಟೇ. ಬಿಗ್ ಬಾಸ್ ನ ವಿಲನ್ ಯಾರು? ಬಿಗ್ ಬಾಸ್ ನ ವಿಲನ್ ಅಷ್ಟು ಬೇಗ ಹೇಳಕ್ಕಾಗಲ್ಲ ಸರ್. ಗೆಸ್ ಮಾಡಲ್ಲ ಅಂತೀರ? ಅಳಮುಂಜಿ ಯಾರಂತೀರಾ? ಸಂಗೀತ ಅಳಮುಂಜಿ ಇದ್ದಾರೆ, ಅವರೇ ಜಾಸ್ತಿ ಇದು ಮಾಡ್ತಾ ಇದ್ರು. ಓಕೆ, ಆಟಕ್ಕೋಸ್ಕರ ಎಲ್ಲರ ಜೊತೆಲೂ ಮಿಂಗಲ್ ಆಗ್ತಾರೆ. ಯಾರು? ಸಂಗೀತ ಅವರು. ಫೈನಲ್ ಟಾಪ್ 3 ಯಾರು ಬರ್ಬೋದು ಅಂತೀರ? ಸಂಗೀತ, ವಿನಯ್, ಡ್ರೋನ್ ಪ್ರತಾಪ್. ಮೂವರು ಗೆಲ್ಲೋದು? ರನ್ನರ್ ಡ್ರೋನ್ ಇರ್ಬೋದು. ಇಲ್ಲ, ಡ್ರೋನ್ ಬರ್ತಾನೆ. ಡ್ರೋನ್ ಬರ್ತಾನೆ. ಅವಳಿದ್ದಾಳಲ್ಲ ಇನ್ನೊಬ್ಳು, ತನಿಷಾ. ಬಿಗ್ ಬಾಸ್ ನ ಬೆಂಕಿ. ತನಿಷಾ ಬೆಂಕಿ ಅವಳು ಬರ್ತಾಳೆ. ಅವಳು ತನಿಷಾ ಬರ್ತಾಳೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರ? ಸಖತ್ತಾಗಿ ನಡೆಸ್ತಾರೆ, ಸೂಪರ್. ನೋಡಿ ಆ ಸೌಂಡ್ ಹೆಂಗ್ ಬರುತ್ತೆ ನೋಡಿ, ಸುದೀಪ್ ಸರ್ ಅಂದ ತಕ್ಷಣನೇ. ವಾಯ್ಸ್ ಇದೆಯಲ್ಲ, ಆಕ್ಟಿಂಗ್ ಇರ್ಲಿ, ಅವ್ರ ವಾಯ್ಸ್ಗೆನೆ ಜನ ಹಂಗೆ ಕರಗ್ಬಿಡ್ತಾರೆ. ಅವ್ರಿಗೋಸ್ಕರ ವೈಟಿಂಗ್. ಅದು ಸೂಪರ್. ಸುದೀಪ್ ಸರ್ಗೆ ನೇರವಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್, ವಿ ಲವ್ ಯು ಸೋ ಮಚ್. ನೀವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇನ್ನ ಬೆಳಿಬೇಕು, ಒಳ್ಳೊಳ್ಳೆ ಫಿಲ್ಮ್ಸ್ ಬರಬೇಕು. ಸೊ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಳ್ಳೊಳ್ಳೆ ಫಿಲ್ಮ್ಸ್ ನಿಮ್ಮಿಂದ. ಇಷ್ಟು ಹೇಳ್ಬೋದು. ಪ್ರತಿ ವಾರದ ಪಂಚಾಯತಿ ಇಷ್ಟ ಆಗುತ್ತೆ? ನಿಮ್ಮ ಓಟು ಯಾರಿಗೆ? ಬಿಗ್ ಬಾಸ್ ಅಲ್ಲಿ ಯಾರು ಓಟಿಗೆ ಹಾಕ್ತೀರಿ? ಸಂಗೀತ. ನಿಮ್ದು? ಸಂಗೀತ. ನಮ್ದು ಸಂಗೀತ. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಸುದೀಪ್ ಸರ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ವಾರಕ್ಕೊಂದ್ಸಲ ಬರ್ತಾರಲ್ಲ, ತುಂಬಾ ಚೆನ್ನಾಗಿ. ವೋಟ್ ಫಾರ್ ಎಲ್ರಿ? ಸಂಗೀತ. ಥ್ಯಾಂಕ್ ಯು ಅಮ್ಮ. We love you, Sudeep sir. Thank you. Thank you, Sudeep sir. Thank you, Sudeep sir.